ಅವನು ಚುಚ್ಚಿ ಚುಚ್ಚಿ ಮಾತಾಡಿದ್ದನ್ನು ನೆನಪು ಮಾಡ್ಕೊಳ್ಬಾರ್ದು ಅಂತ ಎಷ್ಟು ಪ್ರಯತ್ನ ಪಟ್ಟರು ಅದೇ ನೆನಪಾಗ್ತಾ ಇರುತ್ತಮ್ಮ. ಈ ಪ್ರಪಂಚದಲ್ಲೇ ನನ್ನಷ್ಟು ಕೆಟ್ಟ ತಾಯಿ ಬೇರೆ ಯಾರು ಇಲ್ಲ ಅಂತ ಅನಿಸ್ತಾ ಇದೆ. ಡ್ಯಾಡಿ ಗೊತ್ತಾಗ್ದ ಹಾಗೆ ಎತ್ತಿಸ್ಬಿಡೋಣ ಆರಿನ. ನೀವು ಏನು ಯೋಚನೆ ಮಾಡಬೇಡಿ ಬಾಸ್. ಇನ್ನು 1 ಅವರಲ್ಲಿ ಆ ಆರಿನ ಡೆಡ್ ಬಾಡಿ ಫೋಟೋ ತೆಗ್ದು ವಾಟ್ಸಪ್ಪಲ್ಲಿ ಕಳಿಸ್ತೀನಿ ಬಾಸ್. ಓಕೆ ಬಂಡೆ. ನಿನಗೆ ತಪ್ಪು ಮಾಡದೇ ಇರೋ ಮೇಲೆ ಪೊಲೀಸ್ ಅಧಿಕಾರ ತೋರಿಸ್ತೆ ಅಂತ ಗೊತ್ತಿದ್ದಿದ್ರೆ ನಿನ್ನ ಪೊಲೀಸ್ ಆಫೀಸರ್ ಆಗೋದಕ್ಕೆ ಬಿಡ್ತಾ ಇರಲಿಲ್ಲ. ಹೆತ್ತ ತಾಯಿ ಮೇಲೆ ಈ ರೀತಿ ನಡ್ಕೊಂಡಿಯಲ್ಲ. ಯಾವತ್ತು ಯಾರ ಮನಸ್ಸನ್ನು ನೋಯಿಸ್ತಾರೋ ಆರ್ತಿ ಅಮ್ಮಂಗೆ ಎಲ್ಲರ ಮುಂದೆ ಅವಮಾನ ಮಾಡಿದ್ಯಲ್ಲ. ಶೇಮ್ ಆನ್ ಯೋರ್ ಪಾರ್ಟ್. ತಮ್ಮ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗ್ತಾ ಇದೆ. ಐ ಹೇಟ್ ಯು. ಹಲೋ, ಹೇಳೋ ಪೆಟ್ರೋಲ್ಗಿರಿ, ಎಲ್ಲಿದ್ಯಾ? ಆ ಇನ್ಸ್ಪೆಕ್ಟರ್ ಆರ್ಯ ನನ್ ಕಾಣಿಸ್ತಿದ್ದೇನೋ ಅಣ್ಣ. ಇಲ್ಲೇ ಟೆಂಪರ್ ಒಳಗೆ ಹೋಯ್ತಾವಣ್ಣ. ಸರಿ ಸರಿ, ಒಳ್ಳೆ ಖಬರ್ ಕೊಟ್ಟಿದ್ಯಾ. ನಾನು ಪಕ್ಕದ ರೋಡಲ್ಲಿ ಇದ್ದೀನೋ. ನೀನು ಆಮೇಲೆ ಸಿಕ್ಕು, ನಿನ್ಗೇನೋ ಕೊಡ್ತೀನಿ. ಆಯ್ತಣ್ಣ. ಅಜ್ಜಿ, ಅಜ್ಜಿ, ಅಮ್ಮ ಎಲ್ಲಿ ಅಜ್ಜಿ? ನಿಮ್ಮಮ್ಮ ಮನೇಲಿಲ್ಲ ಕಡೆ. ಎಲ್ಲಿಗೆ ಹೋದ್ರು? ಆರ್ಯನ್ ಬಂದಿದ್ನಾ? ಅಜ್ಜಿ ಅಳ್ತಿದ್ದೀರಾ? ಯಾಕೇನಾಯ್ತು? ಎಲ್ಲ ಆಗಿದ್ದು ನಿನ್ ತಮ್ಮನಿಂದ. ನಮಗ್ ನೋವು ಕೊಡ್ತಾನೆ ಇರ್ತಾನ ಅವನು. ಆರ್ಯ ಏನ್ ಮಾಡ್ದ? ಒಬ್ಬ ಶತ್ರು ಕೂಡ ಇಷ್ಟು ನೋವು ಕೊಡಲ್ಲ. ಅಷ್ಟು ನೋವು ಕೊಟ್ಟಿದ್ದ ನಿಮ್ಮಮ್ಮಂಗ ಅವನು. ಪಾಪ ಅವಳು ಇಷ್ಟೊತ್ತು ಒಬ್ಳೆ ಕೂತು ಅಳ್ತಾ ಇದ್ಲು. ಆರ್ಯ ಅಮ್ಮಂಗೆ ಹರ್ಟ್ ಆಗೋ ತರ ಮಾತಾಡದ್ನ? ಏನ್ ಮಾತಾಡ್ದ? ಇಲ್ಲಿಗೆ ಬಂದಿದ್ನ ಅವನು? ಅವನೇನಾದ್ರೂ ಇಲ್ಲಿಗೆ ಬಂದಿದ್ರೆ ಸರಿಯಾಗಿ ಬೈದ್ ಕಳಿಸ್ತಾ ಇದ್ದೆ ಅವನಿಗೆ. ಆರ್ಯ ಏನಂದ ಅಜ್ಜಿ ಅಮ್ಮಂಗೆ? ಆರ್ಯ ಇವತ್ತು ಆರ್ತಿ ಸ್ಕೂಲಿಗೆ ಬಂದಿದ್ದಂತೆ. ಬೇರೆ ಯಾವ್ದೋ ಟೀಚರ್ ಮಾಡಿದ ತಪ್ಪಿಗೆ ಎಲ್ರ ಮುಂದೆ ಆರ್ತಿನ ಬೈದು ಅವಮಾನ ಮಾಡಿದಾನಂತೆ. ಏನಾಗಿದೆ ಅವನ್ಗೆ? ಪಾಪ ಗೊತ್ತಾ ಆರ್ತಿ ಇಷ್ಟೊತ್ತು ರೂಮಲ್ಲಿ ಅಳ್ತಾ ಕೂತಿದ್ಲು. ಆಮೇಲೆ ತಾನೇ ಸಮಾಧಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋಗಿದ್ದಾಳು. ಯಾವ ತಾಯಿಗೂ ಇಂಥ ಕಷ್ಟ ಬರಬಾರ್ದು ಕಡೆ. ಪಾಪ ಹುಡುಗಿಗೆ ಏಟಿದ ಮೇಲೆ ಏಟು ಬೀಳ್ತಾನೆ ಇದೆ ನೋಡು. ಆರ್ಯ ಅಮ್ಮನ ವಿಷಯದಲ್ಲಿ ಚೇಂಜ್ ಆಗಿದ್ದಾನೆ. ಅವನೇ ಬಂದು ಅಮ್ಮನ ಕರೀತಾನೆ ಅಂತ ಎಷ್ಟು ಖುಷಿ ಪಟ್ಟಿದ್ದೆ ಗೊತ್ತಾ ನಾನು. ಆದ್ರೆ ಅವನು ಹೀಗೆ ಸ್ಯಾಡಿಸ್ ತರ ಬಿಹೇವ್ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸ್ವಂತ ತಾಯಿಗೆ ಹರ್ಟ್ ಮಾಡ್ತಾನಲ್ಲ, ಖಂಡಿತ ಅವನಿಗೆ ದೇವ್ರು ಒಳ್ಳೇದು ಮಾಡಲ್ಲ. ಈ ತಪ್ಪನ್ನ ಕ್ಷಮಿಸುವಂಥದ್ದೇ ಅಲ್ಲ. ಅವನು ನನ್ನ ತಮ್ಮನೇ ಅಲ್ಲ. ಮೇಡಮ್, ಎಲ್ಲೋಗ್ಬೇಕು ಅಂತ ಆಗ್ಲೇ 2 ಸಲ ಕೇಳಿದೆ, ಏನು ಹೇಳ್ತಾನೆ ಇಲ್ಲ. ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಪ್ಪ. ಏನೋ ಎಲ್ಗೋಗ್ಬೇಕು ಅಂತ ಗೊತ್ತಾಗ್ತಾ ಇಲ್ವಾ? ಏನ್ ನಿಮ್ ಕಣ್ಣಿಗೆ ಹೆಂಗ್ ಕಾಣ್ತಾ ಇದೀನಿ ನಾನು? ತಮಾಷೆ ಮಾಡ್ತಾ ಇದ್ದೀರಾ? ಬೆಳಗ್ಗೆಯಿಂದ ಆ ರೋಡು ಈ ರೋಡು ಅಂತ ಸುತ್ತಾಡಿಸ್ತಾ ಇದ್ದೀರಾ. ಎಲ್ಲಿಗೆ ಹೋಗ್ಬೇಕು ಅಂತ ಕರೆಕ್ಟ್ ಆಗಿ ಹೇಳಿ. ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ. ನನಗೆ ಎಲ್ಲಿಗೆ ಹೋಗ್ಬೇಕು ಅಂತ ತೋಚ್ತಾ ಇಲ್ಲ. ಒಳ್ಳೇದ್ ಮಾಡಿದ್ರಿ. ಅಪ್ಪಿ ತಪ್ಪಿ ಬೇರೆ ಆಟೋ ಡ್ರೈವರ್ ಹೇಳಿದ್ರೆ ನಿಮ್ನೆಲ್ಲಂದ್ರಲ್ಲಿ ಕರ್ಕೊಂಡೋಗ್ ಬಿಟ್ಟಿರೋರು. ಅಲ್ಲೊಂದ್ ಮರದ ಹತ್ರ ನಿಲ್ಲಿಸ್ತೀನಿ, ಕೂತ್ಕೊಂಡು ಯೋಚನೆ ಮಾಡಿ ಎಲ್ಗೋಗ್ಬೇಕಂತ. ಆಮೇಲೆ ಮನೆಗೆ ಹೋಗಿ ಹೇಳು ಸಾಕ್ಷಿ. ಆರ್ಯ ಮನೆಗೆ ಬಂದಿದ್ದಾನ ಡ್ಯಾಡ್. ಏಕೆ? ಅವನು ಇವತ್ತು ಎಂಥ ಕೆಲಸ ಮಾಡಿದಾನೆ ಗೊತ್ತಾ ಡ್ಯಾಡ್? ಆರ್ತಿ ಅಮ್ಮಂಗೆ ತುಂಬಾ ಅಂದ್ರೆ ತುಂಬಾ ಅವಮಾನ ಮಾಡಿದಾನೆ. ಅವನು ನನ್ನ ತಮ್ಮ ಅಂತ ಹೇಳ್ಕೊಳಕ್ಕೆ ಅಸಹ್ಯ ಆಗ್ತಾ ಇದೆ.
ಅಷ್ಟು ಚೀಪಾಗಿ ಬಿಹೇವ್ ಮಾಡಿದಾನೆ. ಏನ್ ಹೇಳ್ತಿದ್ಯಾ ನೀನು? ನಾ ಬೆಳಗ್ಗೆ ಮನೆಯಿಂದ ಹೊರಡುವಾಗ ಸಾಫ್ಟ್ ಆಗೇ ಇದ್ದ. ಆರ್ತಿ ಅಮ್ಮನ್ ಮನೆಗೆ ಹೋಗಿ ಅವ್ರನ್ನ ಕರಿತೀನಿ ಅಂತಾನು ಒಪ್ಕೊಂಡಿದ್ದ. ಇದ್ದಕ್ಕಿದ್ದ ಹಾಗೆ ಅವನಿಗೆ ಏನಾಯ್ತು ಡ್ಯಾಡ್? ತಲೆ ಕೆಟ್ಟವನ್ ಆಡ್ತಾ ಇದ್ದಾನೆ. ಮನೆಯಿಂದ ಹೋದವನು ಆರತಿ ಅವ್ರ ಹತ್ರ ಜಗಳಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಎಲ್ಲಿ ಸಿಕ್ಕಿದ್ದಂತೆ ಅವನು ಆರತಿ ಅವ್ರಿಗೆ? ಆರ್ತಿ ಅಮ್ಮಂದು ಇದ್ರಲ್ಲಿ ಏನು ತಪ್ಪಿಲ್ಲ ಡ್ಯಾಡಿ. ಆ ಮಗುಗೆ ಪನಿಷ್ಮೆಂಟ್ ಕೊಟ್ಟಿದ್ದೆ ಬೇರೆ ಟೀಚರ್ ಅಂತೆ. ಅದ್ ಗೊತ್ತಾದ್ಮೇಲೂ ಒಂದ್ ಮಾತು ಸಾರಿ ಕೇಳ್ದಿರ ಬಂದಿದ್ದಾನೆ. ಅಮ್ಮ ಎಷ್ಟು ಹೊತ್ತು ಅಳ್ತಾ ಇದ್ರಂತೆ ಗೊತ್ತಾ? ಪಾಪ ಅವರು ನಮ್ಮಿಂದ ನೊಂದಿದ್ದಾರೆ. ಅವ್ರಿಗೆ ನಾವು ಕ್ಷಮೆ ಕೇಳಿ ಮನೆ ಕರ್ಕೊಂಬರ್ಬೇಕು. ಅಂಥದ್ರಲ್ಲಿ ಸರಿ, ನೀನ್ ಬಾ. ಏನಾಯ್ತು ಸೂರ್ಯ? ಆರ್ಯ ಆರತಿ ಅವ್ರ ಸ್ಕೂಲಿಗೆ ಹೋಗಿ ಅವ್ರು ಮಾಡದೇ ಇರೋ ತಪ್ಪಿಗೆ ಚೆನ್ನಾಗಿ ಬೈಕ್ ಬಂದಿದ್ದಾರೆ. ಅವನು ಯಾಕೆ ಹೀಗೆ ಮಾಡ್ತಾ ಇದ್ದಾನೆ? ಆರ್ತಿ ಮಾಡದೇ ಇರೋ ತಪ್ಪಿಗೆ ಅವಳ ಮೇಲೆ ಯಾಕೆ ಇಷ್ಟೊಂದು ದ್ವೇಷ ಸಾಧಿಸ್ತಾ ಇದ್ದಾನೆ? ಆರ್ಯನ್ ಹಾಗಲ್ಲ ಸುಮ್ನೆ ಯಾರಿಗೂ ಬೈಯಲ್ಲ. ಆರ್ತಿ ಅವ್ರೇನೋ ತಪ್ಪು ಮಾಡಿರ್ತಾರೆ, ಅದಕ್ಕೆ ಅವ್ನು ಬೈದಿರ್ತಾನೆ. ಎಷ್ಟೇ ಆದ್ರೂ ಸಾಕ್ಷಿ ಆರ್ತಿ ಅವ್ರ ಪಾರ್ಟಿ ಅಲ್ವಾ? ಅದಕ್ಕೆ ಆರ್ತಿ ಅವ್ರ ತಪ್ಪನ್ನ ಅವಳೇನು ಹೇಳ್ದೆ ಬರೀ ನಮ್ಮ ಆರ್ಯನ್ ತಪ್ಪನ್ನ ಮಾತ್ರ ಹೇಳಿದಾಳೆ. ಮಾತಾಡಿದ್ರೆ ನೀನನ್ನ ಯಾವ ಗಳಿಗೆ ನಮ್ಮ ಮನೆಗೆ ಬಂದು ಒಕ್ಕರ್ಸ್ಕೊಂಡ್ರು. ಸಂತೋಷವಾಗಿದ್ದ ಮನೆ ಚಿತ್ತ ಆಗೋಯ್ತು. ಇನ್ನು ಮೇಲೆ ನಿನ್ ಕೆಲಸ ಎಷ್ಟು ಅಷ್ಟು ನೋಡ್ಕೊಂಡಿರ್ಲಿಲ್ಲ ಅಂದ್ರೆ ಗ್ರಹಚಾರ ಕಾದಿದೆ ನಿಂಗೆ. ನೀನು ಈ ಮನೆ ಕೆಲಸದೋಳು ತರ ಇರೋದನ್ನ ಕಲ್ತ್ಕೋ. ಮೇಡಮ್ ಇಳೀರಿ ಇಳೀರಿ. ಸ್ವಲ್ಪ ಹೊತ್ತಿಲ್ಲಿ ನಿಂತ್ಕೊಂಡು ಎಲ್ಗೋಗ್ಬೇಕು ಅಂತ ಯೋಚನೆ ಮಾಡಿ ಆಮೇಲೆ ಬೇರೆ ಆಟೋ ಹಿಡ್ಕೊಂಡು ಮನೆಗೆ ಹೋಗಿ. ಹಲೋ, ನನಗೆ ಬೇರೆ ಕೆಲಸ ಇದೆ, ಇಳೀರಿ. 45 ರೂಪಾಯಿ ಆಗೈತೆ, ಮೀಟರ್ ಚಾರ್ಜ್ ಕೊಡಿ. ಆರ್ತಿ ಅಮ್ಮ ಇಲ್ಲೇ ಇದ್ದಾರೆ. ಇನ್ಸ್ಪೆಕ್ಟರ್ ಆರ್ಯ, ನಿನ್ ಕೇಸ್ನ ಇವತ್ತು ಕ್ಲೋಸ್ ಮಾಡ್ತೀನಿ ನಿನ್ಗ. ಅಮ್ಮ ಆರ್ಯ, ಆರ್ಯ, ಆರ್ಯ ಏನಾಯ್ತು ನಿನ್ಗೆ? ಆರ್ಯ ಮಾತಾಡು. ಆರ್ಯ, ಆರ್ಯ ಎದ್ದೇಳು. ಆರ್ಯ, ಆರ್ಯ, ಆರ್ಯ ಏನಾಯ್ತು? ಆರ್ಯ, ಆರ್ಯ ಮಾತಾಡು. ಆರ್ಯ ಮಾತಾಡು. ಆರ್ಯ, ಮೇಡಮ್, ಆರ್ಯ ಇವ್ರು ಗೊತ್ತಾ ನಿಮ್ಗೆ? ಸರಿ, ನನ್ನ ಮಗ. ಮತ್ತೆ ಕರ್ಕೊಳ್ಳಿ, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ. ನೀನೊಂದು ಡಿಕ್ಕಿ ಹೊಡೆದಿದ್ದು ಯಾರು ನೋಡ್ಲಿಲ್ಲ? ಯಾರು ನೋಡಿಲ್ಲ ಬಾಸ್. ಆದ್ರೆ ಅಲ್ಲೊಂದು ಹೆಂಗ್ಸಿದ್ಲು, ಅವಳು ನಾನು ನೋಡಿಲ್ಲ. ಫಾಸ್ಟ್ ಆಗಿ ಬಂದ್ಬಿಟ್ಟೆ. ಇಷ್ಟೊತ್ತಿಗೆ ಆರ್ಯ ಡೆಡ್ ಬಾಡಿ ಆಗಿರ್ತಾನಲ್ಲ? ಡೌಟೇ ಬೇಡ ಬಾಸ್, ಇಷ್ಟೊತ್ತಿಗೆ ಅವನು ಶಿವನ್ ಪಾದ ಸೇರಿರ್ತಾನೆ. ಶಬ್ಬಾಷ್ ಬಂಡೆ, ಇದೇ ಬೇಕಿತ್ತು ನನಗೆ. ಆರ್ಯ, ನನ್ನ ಹತ್ರನೇ ಸಾರಿ ಕೇಳಿಸ್ತೀಯ ನೀನು? ಇವಾಗ
ತಗೋ ಇಟ್ಕೋ. ಬಾಸ್ ನನ್ನ ಮುಂದಿನ ಸ್ಟೆಪ್ಪು ನೆಕ್ಸ್ಟ್ ನಾ ಗಾಡಿ ತಗೊಂಡೋಗಿ ವರ್ಕ್ಶಾಪ್ ಬಿಡು. ನೀನೊಂದು ವಾರ ಅಬ್ಸ್ಕೆಂಡ್ ಆಗ್ಬಿಡು. ಆರಿನ ಕಡೆ ಪೊಲೀಸ್ನವರು ಇದು ಹಿಟ್ ಅಂಡ್ ರನ್ ಕೇಸು ಅಂತ ಹುಡುಕಿ ಸಾಯ್ಲಿ. ಓಕೆ ಬಾಸ್. ಬಂಡೆ ಸತ್ತಿರೋದು ಪೊಲೀಸ್ ಆಫೀಸರ್, ಜೊತೆಗೆ MLA ಸೂರಿನ ಮಗ. ಅವನನ್ನು ಸಾಯಿಸಿದ್ದು ವೆಹಿಕಲ್ ಓನರ್ನ ಪತ್ತೆ ಮಾಡೋದಕ್ಕೆ ಬೇಜಾನ್ ಪ್ರಯತ್ನಗಳು ನಡೆಯುತ್ತೆ. ಅಕಸ್ಮಾತ್ ನಮ್ಮ ಗಾಡಿನ ವರ್ಕ್ಶಾಪಲ್ಲಿ ಅವ್ರು ಪತ್ತೆ ಮಾಡಿಬಿಟ್ರೆ ಡೋಂಟ್ ವರಿ ಬಾಸ್, ಆಗ್ಲೂ ನಿಮ್ಮ ಹೆಸರು ಹೊರಗಡೆ ಬರಲ್ಲ. ಯಾಕಂದ್ರೆ ಗಾಡಿ ವರ್ಕ್ಶಾಪ್ ಬಂದು 1 ವಾರ ಆಯ್ತು ಅಂತ ಹೇಳ್ಬಿಡ್ತೀನಿ. ಒಂದು ನಿಮಿಷ ಇಲ್ಲೇ ಇರಿ. ಸರ್, ನನ್ನ ಮಗ ಹೇಗಿದ್ದಾನೆ? ಕಂಡೀಷನಲ್ಲೂ ಕ್ರಿಟಿಕಲ್ ಆಗಿದೆ ಮೇಡಮ್. ಈಗಲೇ ಏನು ಹೇಳೋದಕ್ಕಾಗೋದಿಲ್ಲ. ರಕ್ತ ತುಂಬ ಹೋಗಿದೆ. ಅವನಿಗೆ ಬ್ಲಡ್ ಕೊಡಬೇಕು. ದಯವಿಟ್ಟು ಯಾರಿಗಾದ್ರೂ ಹೇಳಿ ಅರೇಂಜ್ ಮಾಡಿ. ಸರ್, ನಾನೊಂದು ತಾಯಿ, ನನ್ನ ಬ್ಲಡ್ ಮ್ಯಾಚ್ ಆಗುತ್ತೆ ಅಂತ ನೋಡಿ. ಆಗ್ಬೋದು, ಬೇಗ ಬನ್ನಿ. ಸರ್, ಒಂದು ನಿಮಿಷ ಬರ್ತೀನಿ. ಓಕೆ ಅಮ್ಮ, ಬೇಗ ಬನ್ನಿಮ್ಮ. ದೇವ್ರೆ, ಆರ್ತಿ ಅಮ್ಮ ಜೀವನದಲ್ಲಿ ತುಂಬ ನೊಂದಿದ್ದಾರೆ. ಅವ್ರಿಗಿನ್ನೂ ನೋವು ಕೊಡಬೇಡ ಪ್ಲೀಸ್. ಆರ್ಯನ ಅವರು ತುಂಬ ಪ್ರೀತಿಸ್ತಾರೆ. ಆರ್ಯಂಗೆ ಅವ್ರು ಯಾವ ನ್ಯಾಯನೂ ಮಾಡಿಲ್ಲ. ಆದರೆ ಆರ್ತಿ ಅಮ್ಮನ ತಪ್ಪು ತಿಳ್ಕೊಂಡಿದ್ದಾನೆ. ಆರ್ಯನ ಅವ್ರು ಎಷ್ಟು ಪ್ರೀತಿಸ್ತಾರೆ, ಅವನಿಗೋಸ್ಕರ ಎಷ್ಟು ಹಂಬಲಿಸ್ತಾರೆ ಅನ್ನೋದನ್ನ ಅವನಿಗೆ ಅರ್ಥ ಮಾಡಿಸು. ತಾಯಿ ಮಗ ಹೇಗಾದರೂ ಒಂದು ಮಾಡೋ ಹಾಗೆ ಮಾಡಪ್ಪ. ನಾವೆಲ್ಲರೂ ಒಟ್ಟಿಗೆ ಸಂತೋಷವಾಗಿ ಬಾಳೋ ಹಾಗೆ ಮಾಡು. ನಾನೇ ನಿಮಗೆ ಫೋನ್ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಸೂರ್ಯರೇ, ಮೊದಲು ನಾನು ಹೇಳೋದನ್ನು ಕೇಳಿ. ಆರ್ಯನ್ಗೆ ಆಕ್ಸಿಡೆಂಟ್ ಆಗಿದೆ. KK ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀನಿ. ಪ್ಲೀಸ್ ಬೇಗ ಬನ್ನಿ. ಹೇಗಿದ್ದಾನೆ? ಜೀವಕ್ಕೇನು ಅಪಾಯ ಇಲ್ಲ ತಾನೆ? ಕಂಡೀಷನ್ ತುಂಬ ಕ್ರಿಟಿಕಲ್ ಆಗಿದೆ ಸೂರ್ಯವರೇ. ತುಂಬ ಬ್ಲೀಡ್ ಆಗಿದೆ. ಅರ್ಜೆಂಟಾಗಿ ಬ್ಲಡ್ ಕೊಡಬೇಕಂತೆ. ನಾನು ಬ್ಲಡ್ ಕೊಡ್ತಾ ಇರ್ತೀನಿ. ದಯವಿಟ್ಟು ನೀವು ಬೇಗ ಬನ್ನಿ ಸೂರ್ಯವರೇ. ಸರಿ, ಈಗಲೇ ಬರ್ತೀನಿ. ಅಮ್ಮ ಅಮ್ಮ, ಏನಾಯ್ತು ಸೂರ್ಯ? ಆರ್ಯಂಗೆ ಆಕ್ಸಿಡೆಂಟ್ ಆಗಿದೆ ಅಂತ ಆರ್ತಿ ಅವರು ಫೋನ್ ಮಾಡಿದ್ರು. KK ಹಾಸ್ಪಿಟಲ್ ಅಡ್ಮಿಟ್ ಮಾಡಿಯಾರಂತೆ. ಬಾ ಹೋಗೋಣ. ಸರ್, ನಾನು ಬರ್ತೀನಿ. ಬಾ. ದೇವ್ರೆ, ತಾಯಿ ಮಗನ ಒಂದ್ ಮಾಡು ಅಂದ್ರೆ ಈ ರೀತಿ ಒಂದ್ ಮಾಡಿದ್ಯಾ? ಆರ್ಯಂಗೆ ಏನು ತೊಂದರೆ ಆಗದೆ ಇರೋ ಹಾಗೆ ಕಾಪಾಡು. ಕ್ರೇಜಿ, ತಲೆಗೆ ಕೆಟ್ಟಿದ್ಯೇನೋ ನಿನಗೆ? ಹೋಗಿ ಒಬ್ಬ ಪೊಲೀಸ್ ಆಫೀಸರ್ ಮೇಲೆ ಆಕ್ಸಿಡೆಂಟ್ ಮಾಡಿಸಿದಿಲ್ಲ, ಯಾಕೋ ಹೀಗೆ ಮಾಡಿದೆ? ನನ್ಗೆ ಅವನಿಂದ ಇನ್ಸಲ್ಟ್ ಆಗಿತ್ತು ಡ್ಯಾಡ್. ನನ್ನ ಜಾಗಕ್ಕೆ ಬಂದು ನನ್ನ ಮುಂದೆ ಕೈ ಚಾಚ್ ಸಂಬಳ ತಗೊಳ್ಳೋ ಟೀಚರ್ಸ್ ಮುಂದೆ ನನ್ನೇ ಅವಮಾನ ಮಾಡಿದ್ರೆ ಹಾಗಂತ ಮರ್ಡರ್ ಮಾಡ್ಬಿಡೋದಾ? ಡ್ಯಾಡ್, ಈಗ ಈ ವಿಷಯದ ಬಗ್ಗೆ ಡಿಸ್ಕಷನ್ಸ್ ಬೇಕಾ? ನೀವು ಈ ಥರದ ಕೇಸ್ಗಳನ್ನ ಎಷ್ಟು ಡೀಲ್ ಮಾಡಿಲ್ಲ?
ನಾನು ನಿಮ್ಮ ಮಗ ಡ್ಯಾಡ್, ನಂದು ನಿಮ್ದೇ ದಾರಿ ಬಿಡಿ. ಹಾಗಂತ ನಾನು ಯಾವತ್ತೂ ಪೊಲೀಸ್ ಆಫೀಸರ್ನ ಮರ್ಡರ್ ಮಾಡಿಸಿರ್ಲಿಲ್ಲ. ದಿಸ್ ಇಸ್ ಟೂ ಮಚ್. ಡ್ಯಾಡ್, ನಾನು ನಿಮ್ಮ ಮಗ. ಒಂದ್ ಸ್ಟೆಪ್ ಮುಂದೆ ಹೋಗಿದ್ದೀನಿ, ಖುಷಿ ಪಡಿ. ಯಾಕೆ ಟೆನ್ಷನ್ ಮಾಡ್ಕೋತಾ ಇದ್ದೀರಾ? ನಾನು ಇವತ್ತವನ್ನ ಫಿನಿಶ್ ಮಾಡಿಸ್ದೆ ಹೋಗಿದ್ದಿದ್ರೆ ಇವತ್ತು ನನಗೆ ಅವಮಾನ ಮಾಡ್ದಾಗೆ ಮುಂದೊಂದು ದಿನ ನಿಮ್ಗೂ ಅವಮಾನ ಮಾಡ್ತಿದ್ದ. ನೀವು ಮಾಡೋ ಬಿಸ್ನೆಸ್ ಅಲ್ಲಿ ಮೂಗ್ ತೋರಿಸ್ತಿದ್ದ. ಅದಕ್ಕೆ ಪರ್ಮನೆಂಟ್ ಪ್ರಮೋಷನ್ ಕೊಟ್ಟು ಮೇಲ್ ಕಳ್ಸಿರೋದು. ನೀನು ಒಂದು ಸಲ ನನ್ನ ಹತ್ರ ಡಿಸ್ಕಸ್ ಮಾಡಿದಿದ್ರೆ ಈ ವಿಷಯನ ಬೇರೆ ತರನೇ ಡೀಲ್ ಮಾಡಬಹುದಾಗಿತ್ತು. ಈ ವಿಷಯದಲ್ಲಿ ನೀನು ತುಂಬಾ ಆತರ ಪಟ್ಬಿಟ್ಟೆ ಕಣೋ. ಮಾಮೂಲಿ ಮರ್ಡರ್ ಕೇಸ್ ಅಂದ್ರೆ ರಿಸ್ಕು, ಅಂತದ್ರಲ್ಲಿ ಪೊಲೀಸ್ ಆಫೀಸರ್ ಮರ್ಡರ್ ಕೇಸ್ ಅಂದ್ರೆ ಆರ್ಯನ್ ಡೆತ್ ಆಗಿರೋದು ಕನ್ಫರ್ಮಾ? ಇನ್ನೂ ಕನ್ಫರ್ಮ್ ಆಗಿಲ್ಲ, ಬಟ್ ಬದುಕಿರೋ ಯಾವ ಸಾಧ್ಯತೆನೂ ಇಲ್ಲ ಅಂತ ಬಂಡೆ ಹೇಳ್ತಿದ್ದ. ಅವನನ್ನು ನಂಬಿಕೊಂಡು ಇಷ್ಟು ದೊಡ್ಡ ರಿಸ್ಕ್ ನ ಮೈ ಮೇಲೆ ಹೇಳ್ಕೊಳಕ್ಕಾಗಲ್ಲ ರಂಜಿತ್. ಕೆಲವೊಮ್ಮೆ ಓವರ್ ಕಾನ್ಫಿಡೆನ್ಸ್ ಆಗಿ ಆಡ್ಬಿಡ್ತಾನ ಅವನು. ಅವ್ನು ನಂಬ್ಕೊಂಡು ನೀನು ಸುಮ್ಮನೆ ಇರಬಾರ್ದಾಗಿತ್ತು, ನೀನು ಕನ್ಫರ್ಮ್ ಮಾಡ್ಕೋಬೇಕಾಗಿತ್ತು. ಒಂದು ಕೆಲಸ ಮಾಡೋ ರಂಜಿತ್, ತಕ್ಷಣ ಸಾಕ್ಷಿಗೆ ಫೋನ್ ಮಾಡು. ಫೋನ್ ಮಾಡಿ ಆರ್ಯನ ಬಗ್ಗೆ ವಿಚಾರಿಸು. ಡ್ಯಾಡ್, ನಾನಾಗಿದ್ದು ನಾನೇ ಫೋನ್ ಮಾಡಿ ಆರ್ಯನ್ ಬಗ್ಗೆ ವಿಚಾರಿಸಿದ್ರೆ ಅವಳಿಗೆ ಅನುಮಾನ ಬರಲ್ವಾ? ನಿಮ್ಗೆ ಗೊತ್ತು ಅಂತ ಕೇಳಿದ್ರೆ ಏನು ಹೇಳಿ ನಾನು? ಡ್ಯಾಡ್, ನೀವು ಈ ವಿಷಯದಲ್ಲಿ ಸುಮ್ಮನೆ ಅನ್ನೆಸರಿ ಟೆನ್ಷನ್ ಮಾಡ್ಕೋತಾ ಇದ್ದೀರಾ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ, ಟಿವಿನಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಬರುತ್ತೆ. ಅಟ್ಯಾಕ್ ಮಾಡೋ ಟೈಮಲ್ಲಿ ನಮ್ಮ ಗಾಡಿ ನಂಬರ್ ನೋಟ್ ಮಾಡಿಕೊಂಡು ಯಾರಾದರೂ ಪೊಲೀಸಿಗೆ ತಗೊಂಡು ಹೋಗಿ ಕೊಟ್ರೆ ಆ ಗಾಡಿ ಜೊತೆ ಬಂಡೆ ರಾಮನ್ ಹಿಡಿತಾರೆ. ಅವನ ಮುಖಾಂತರ ನಿನ್ನ ವಿಷಯ ಬಾಯಿ ಬಿಡಿಸಿದ್ರೆ ಏನೋ ಮಾಡ್ತೀಯಾ? ಡ್ಯಾಡ್, ಆ ಥರ ಎಲ್ಲ ಏನೂ ಆಗಲ್ಲ. ನಾನು ನೀಟಾಗಿ ಪ್ಲ್ಯಾನ್ ಮಾಡಿದ್ದೀನಿ. ಈಗಾಗಲೇ ಗಾಡಿನ ವರ್ಕ್ಶಾಪಿಗೆ ಬಿಡಿಸಿದ್ದೀನಿ. ಅಕಸ್ಮಾತ್ ಪೊಲೀಸ್ನವ್ರು ಅಲ್ಲೋಗಿ ಹೇಳಿದ್ರೆ ಇಂಜಿನ್ ರಿಪೇರಿಗೆ ಬಂದು 1 ವಾರ ಆಯಿತು ಅಂತ ಹೇಳ್ತಾರೆ. ಬಂಡೆಗೂ 1 ವಾರ ಅಪ್ಸ್ಕೆಂಡ್ ಆಗೋದಕ್ಕೆ ಹೇಳಿದ್ದೀನಿ. ಡ್ಯಾಡ್, ನೀವೇನು ವರಿ ಮಾಡ್ಕೋಬೇಡಿ. ನನ್ನ ಸಾಕ್ಷಿ ಮದುವೆ ಆಗೇ ಆಗುತ್ತೆ. ನೀವು ಆ ಸೂರಿನ ಮೇಲೆ ರಿವೆಂಜ್ ತಗೊಂಡೇ ತಗೋತೀರ. ಈ ಆರ್ಯ ಸತ್ತಿದ್ರಿಂದ ನಮ್ಮ ಮದುವೆ ಬೀಳೋ ಅಕ್ಷತೆ ಕಾಳು 4 ಕಡಿಮೆ ಆಗ್ಬೋದಷ್ಟೇ. ಅದು ಬಿಟ್ಟರೆ ಬೇರೆ ಏನೂ ವ್ಯತ್ಯಾಸ ಆಗಲ್ಲ ಡ್ಯಾಡ್. ಕೂಲ್. లాలి లాలి అమ్మ తూగద జో కాలి అమ్మ ఖాలి ఖాలి అమ్మ మనగిసద సువ్వలాలి అమ్మ లాలి లాలి అమ్మ తూగద జో కాలి అమ్మ ఖాలి ఖాలి అమ్మ మనగిసద సువ్వలాలి అమ్మ ಧಗ ಧಗಿಸ ಮಡಿಲಲ್ಲಿ ಬೆಂದು ಬೆಳೆದನಮ್ಮ ರಣಕಹಳೆ ನಡುವೆ ರಾತ್ರಿ ಕಳೆದನಮ್ಮ ನಿನದು ಅತ್ತ ಕಣ್ಣೀರು ನನದು ರಕ್ತ ಕಣ್ಣೀರು ಇಲ್ಲಿ ಯಾರು ಯಾರು ಅನುರಾಗದಲ್ಲಿ ಹೆತ್ತ ತಾಯಿ ನೀನಾದೆ ಸತ್ತು ಸತ್ತು ರಣರಂಗದಲ್ಲಿ ಹೊತ್ತ ತಾಯಿ ನಾನಾದೆ ಲಾಲಿ ಲಾಲಿ ಅಮ್ಮ ತೂಗದ ಜೋ ಕಾಲಿ. ಪ್ಲೀಸ್ ಮುಟ್ಬೇಡಿ ಮೇಡಮ್, ಅವ್ರ ಗಾಯ ಒಣಗಬೇಕು. ಸರ್, ನನ್ನ ಮಗ ಹೇಗಿದ್ದಾರೆ ಇವಾಗ? ಈಸ್ ಔಟ್ ಆಫ್ ಡೇಂಜರ್. ಆದರೆ ಅವ್ನು ಚೇತರಿಸ್ಕೊಳ್ಳೋಕ್ಕೆ ಕೆಲವು ದಿನಗಳು ಬೇಕು. ನಡೀರಿ, ಐಸಿಯು ಕರ್ಕೊಂಡು ನಡೀರಿ. ಮೇಡಮ್, ನೀವು ಒಳಗಡೆ ಬರೋ ಹೋಗಿಲ್ಲ ಮೇಡಮ್. ಅವ್ನು ನನ್ನ ಮಗ, ಅವ್ನಿಗೇನಾದ್ರೂ ಬೇಕಾದ್ರೆ ಅವ್ರೇನಾದ್ರೂ ಕೇಳಿದ್ರೆ ನಿಮಗೆ ತಿಳಿಸ್ತೀವಿ. ದಯವಿಟ್ಟು ಇಲ್ಲೇ ವೇಟ್ ಮಾಡಿ. ಎಂದರೆ ಅಳಿಯಲಾರೆ ಅಮ್ಮ, ಮಾ ಎಂದರೆ ಮರೆಯಲಾರೆ ಅಮ್ಮ, ಎಂದರೆ ಅಳಿಯಲಾರೆ ಅಮ್ಮ, ಅಮ್ಮ ಮಾ ಎಂದರೆ ಮರೆಯಲಾರೆ ಅಮ್ಮ.
ಚಾಟ ಕಿರುಚಾಟವೇ ಪರದಾಟ ಸೆಣಸಾಟವೇ ಕಾದಾಟ ಕದಲಾಟವೇ ಬಾಲ್ಯದ ಗೆಳೆಯರಾದವಮ್ಮ